ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೇರು ಪರ್ವತ ಈ ಹೆಸರು ಕೇಳಿದ್ರೆ ನಮ್ಮೆಲ್ಲರಿಗೂ ಬರುವ ಆಲೋಚನೆ ಎಂದ್ರೆ ಅದು ಪೌರಾಣಿಕ ಕಥೆಗಳಲ್ಲಿ ಬರುವ ಪ್ರಸ್ತಾಪ. ನಾನಾ ಧರ್ಮಗಳಲ್ಲಿ ಈ ಪರ್ವತವೇ ಪರಮ ಪವಿತ್ರವಾದದ್ದೆಂದು ಉಲ್ಲೇಖಿಸಲಾಗಿದೆ. ಇದನ್ನ ಸುಮೇರು, ಸಿನೆರು ಅಥವಾ ಮಹಾಮೇರು ಅಂತಲೂ ಕರೀತಾರೆ. ಹಿಂದೂ, ಜೈನ ಮತ್ತು ಬೌದ್ಧ ಧರ್ಮಗಳ ಪವಿತ್ರ 5 ಶಿಖರಗಳ ಪೈಕಿ ಇದು ಪರಮ ಪವಿತ್ರವಾದದ್ದು. ಈ ಪರ್ವತವೇ ಎಲ್ಲ ಭೌತಿಕ ಆಧ್ಯಾತ್ಮಿಕ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಆಧ್ಯಾತ್ಮಿಕ ಲೋಕದಲ್ಲಿ ಇಂದಿಗೂ ಮೇರು ಪರ್ವತ ಎಲ್ಲಿದೆ ಎಂಬ ನಿಖರ ಮಾಹಿತಿ ಇಲ್ಲವಾದರೂ ಹಿಮಾಲಯದ ಶ್ರೇಣಿಗಳಲ್ಲೇ ಈ ಪರ್ವತ ಅಸ್ತಿತ್ವವಿದೆ ಎಂದು ಆಧ್ಯಾತ್ಮ ಲೋಕ ಅನಾವರಣ ಮಾಡುತ್ತೆ. ಸಂಸ್ಕೃತದಲ್ಲಿ ಮೇರು ಅಂದರೆ ಮೇಲ್ ಅಥವಾ ಮೇರ್ ಅಂದರೆ ಉನ್ನತವಾದದ್ದು ಎಂದಾಗತ್ತೆ. ಮೇರು ಪರ್ವತವನ್ನ ಕಾಸ್ಮಿಕ್ ಸಾಗರದ ಭಾಗವೆಂದು ಉಲ್ಲೇಖಿಸಲಾಗಿದೆ. ಹಲವಾರು ಸಂಶೋಧಕರು ಮೌಂಟ್ ಮೇರು ಅಥವಾ ಸುಮೇರುವನ್ನ ಕಾಶ್ಮೀರದ ವಾಯುವ್ಯದಲ್ಲಿರುವ ಪರ್ವತಗಳೊಂದಿಗೆ ಗುರುತಿಸಿದ್ದಾರೆ. ಸೂರ್ಯ ಸಿದ್ಧಾಂತವು ಮೇರು ಪರ್ವತವು ಜಂಬೂ ನಾಡಿನ ಅಂದರೆ ಜಂಬೂ ದ್ವೀಪ ಭೂಮಿಯ ಮಧ್ಯಭಾಗದಲ್ಲಿದೆ ಎಂದು ಉಲ್ಲೇಖಿಸುತ್ತವೆ. ಪಾಂಡವರು ಕೂಡ ದ್ವಾಪರಾಯುಗ ಸಮಾಪ್ತಿಯಾಗುವಾಗ ಹಿಮಾಲಯದ ದುರ್ಗಮ ಹಾದಿಯಲ್ಲಿ ನಡೆದು ಮೇರು ಪರ್ವತದ ಮೂಲಕವೇ ಸ್ವರ್ಗಸ್ಥರಾದರು ಎನ್ನುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ಅತಿಮಾನುಷ ಸ್ಥಳಗಳ ಪೈಕಿ ಇಂದಿಗೂ ನಿಗೂಢವಾಗಿ ಜನಮಾನಸದಲ್ಲಿ ಜೀವಂತವಾಗಿರುವ ಮೇರು ಪರ್ವತದ ಕುರಿತಾದ ಕೆಲವೊಂದಷ್ಟು ಕೌತುಕ ಭರಿತ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 9ನೇ ಶತಮಾನದ ಯಮಲ್ ತಂತ್ರದಲ್ಲಿ ಸುಮೇರುಹು ಪೃಥ್ವಿ ಮಧ್ಯೆ ಸುಯತೆ ದೃಶ್ಯತೆ ನತು ಎಂದು ವಿವರಿಸಿದೆ. ಅಂದರೆ ಸುಮೇರು ಭೂಮಿಯ ಮಧ್ಯಭಾಗದಲ್ಲಿದೆ, ಆದರೆ ಅದು ಬರಿಗಣ್ಣಿಗೆ ಕಾಣಿಸುವುದಿಲ್ಲವೆಂದು. ಹಿಂದೂ ಗ್ರಂಥಗಳ ಪ್ರಕಾರ ಮೇರು ಪರ್ವತವು ಪೂರ್ವಕ್ಕೆ ಮಂದರಾಚಲ ಪರ್ವತ, ಪಶ್ಚಿಮಕ್ಕೆ ಸುಪಾರ್ಶ್ವ ಪರ್ವತ, ಉತ್ತರಕ್ಕೆ ಕುಮದಾ ಪರ್ವತ ಮತ್ತು ದಕ್ಷಿಣಕ್ಕೆ ಕೈಲಾಸದಿಂದ ಸುತ್ತುವರೆದಿದೆ ಎಂದು ವಿವರಿಸಲಾಗಿದೆ. ಬೌದ್ಧ ಧರ್ಮದ ಪ್ರಕಾರ ಮೌಂಟ್ ಮೇರು ಅಥವಾ ಸುಮೇರು ಪ್ರಪಂಚದ ಮಧ್ಯಭಾಗದಲ್ಲಿದೆ ಮತ್ತು ಜಂಬೂದ್ವೀಪ ಅದರ ದಕ್ಷಿಣದಲ್ಲಿದೆ ಎಂದು ಉಲ್ಲೇಖಿಸುತ್ತೆ. ಪ್ರಸಿದ್ಧ ಅಭಿಧರ್ಮ ಕೋಶ ಭಾಷ್ಯಂ ಗ್ರಂಥದ ಪ್ರಕಾರ 80,000 ಯೋಜನೆಗಳಷ್ಟು ಅಗಲ ಮತ್ತು 80,000 ಯೋಜನೆಗಳಷ್ಟು ಎತ್ತರವಾಗಿದೆ ಎಂದು ವಿವರಿಸಿದರೆ, ದೀರ್ಘ ಆಗಮ ಸೂತ್ರದ ಪ್ರಕಾರ 84,000 ಯೋಜನೆಗಳಷ್ಟು ಎತ್ತರವಾಗಿದೆ. ತ್ರಯಂತ್ರಿಂಶವು ಅದರ ಉತ್ತುಂಗದಲ್ಲಿದೆ. ಅಲ್ಲಿ ಶಕ್ರನು ವಾಸಿಸ್ತಾನೆ. ಸೂರ್ಯ ಮತ್ತು ಚಂದ್ರರು ಮೇರು ಪರ್ವತದ ಸುತ್ತುತ್ತಾರೆ. ಸೂರ್ಯನು ಅದರ ಹಿಂದೆ ಹಾದು ಹೋದಂತೆ ಅದು ಕಣ್ಮರೆಯಾಗುತ್ತದೆ ಎಂದು ಗೌಪ್ಯ ಮಾಹಿತಿಯನ್ನು ಬಿಚ್ಚಿಡುತ್ತೆ. ಮೇರು ಪರ್ವತವು 4 ಮುಖಗಳನ್ನು ಹೊಂದಿದ್ದು ಪ್ರತಿಯೊಂದು ಭಾಗವು ವಿಭಿನ್ನವಾಗಿ ಮಾಡಲ್ಪಟ್ಟಿದೆ. ಉತ್ತರದ ಮುಖವು ಚಿನ್ನದಿಂದ ಮಾಡಲ್ಪಟ್ಟಿದೆ, ಪೂರ್ವವು ಸ್ಫಟಿಕದಿಂದ, ದಕ್ಷಿಣವು ಲ್ಯಾಪಿಸ್ ಲಾಜುಲಿ ಕಲ್ಲಿನಿಂದ, ಪಶ್ಚಿಮವು ಮಾಣಿಕ್ಯದಿಂದ ಮಾಡಲ್ಪಟ್ಟಿದೆ. ವಜ್ರಯಾನದಲ್ಲಿ ಮಾಂಡಲ ಅರ್ಪಣೆಗಳು ಹೆಚ್ಚಾಗಿ ಮೇರು ಪರ್ವತವನ್ನು ಒಳಗೊಂಡಿರ್ತವೆ. ಯಾಕಂದ್ರೆ ಆ ಪರ್ವತ ಭಾಗಶಃ ಇಡೀ ವಿಶ್ವವನ್ನ ಪ್ರತಿನಿಧಿಸ್ತವೆ, ಇಂದಿಗೂ ಮುನ್ನಡೆಸುತ್ತಿದೆ ಎಂದು ಭಾವಿಸಲಾಗಿದೆ. ಮೇರು ಪರ್ವತವನ್ನ ಬುದ್ಧ ಚಕ್ರ ಸಂವರದ ನೆಲೆಯಾಗಿದೆ ಎಂದು ನಂಬಲಾಗಿದೆ. ಹಿಂದೂಗಳು ಮೇರು ಪರ್ವತವು ಸ್ವರ್ಗಕ್ಕೆ ಮೆಟ್ಟಿಲು ಎಂದು ನಂಬುತ್ತಾರೆ. ಇಲ್ಲಿ ದೇವತೆಗಳು ವಾಸಿಸುತ್ತಾರೆ. ಇದನ್ನೇ ಸ್ವರ್ಗವೆಂದು ಕರೆಯಲಾಗುತ್ತೆ. ಮೇರುವನ್ನ ಬ್ರಹ್ಮಾಂಡದ ಕೇಂದ್ರವೆಂದು ಪರಿಗಣಿಸಲಾಗುತ್ತೆ. ಇದರ ಅಸ್ತಿತ್ವವಿರುವುದು ಸುಮಾರು 84,000 ಯೋಜನೆಗಳಷ್ಟು ಎತ್ತರ, ಅಂದ್ರೆ ಸುಮಾರು 1,82,000 ಕಿಲೋಮೀಟರ್ ಎಂದು ವಿವರಿಸಲಾಗಿದೆ. ಇದು ಭೂಮಿಯ ವ್ಯಾಸಕ್ಕಿಂತ 85 ಪಟ್ಟು ಹೆಚ್ಚು. ವರಾಹ ಮಿಹಿರನ ಪ್ರಕಾರ ಭೂಮಿಯ ಸುತ್ತಳತೆ 3,200 ಯೋಜನೆಗಳು ಮತ್ತು ಆರ್ಯಭಟೀಯದಲ್ಲಿ 5,026.5 ಯೋಜನೆಗಳಷ್ಟು ಎಂದು ಹೇಳಲಾಗುತ್ತೆ. ಸೂರ್ಯ ಸಿದ್ಧಾಂತ, ಮತ್ಸ್ಯ ಪುರಾಣ ಮತ್ತು ಭಾಗವತ ಪುರಾಣ ಇನ್ನೂ ಕೆಲವು ಗ್ರಂಥಗಳಲ್ಲಿ ಮೇರು ಪರ್ವತವು 84,000 ಯೋಜನೆಗಳ ಎತ್ತರವಿದೆ ಎಂದು ಉಲ್ಲೇಖಿಸುತ್ತೆ. ಇದು ಭೂಮಿ ಮತ್ತು ಸ್ವರ್ಗಕ್ಕೆ ಕೊಂಡಿಯಂತೆ ಸಂಪರ್ಕಿಸುತ್ತೆ. ಇಲ್ಲಿಂದಲೂ ಕೈಲಾಸ ಪರ್ವತ ಅಂದ್ರೆ ಶಿವನ ವಾಸಸ್ಥಳಕ್ಕೂ ರಹಸ್ಯ ಮಾರ್ಗವಿದೆ ಎಂದು ವಿವರಿಸುತ್ತೆ. ಹಾಗೆಯೇ ದೇವಲೋಕದ ದೇವತೆಗಳು ಈ ಪರ್ವತಕ್ಕೆ ಬರುತ್ತಾರೆಂಬ ವಾದವೂ ಇದೆ. ಮಹಾಭಾರತದ ಪ್ರಕಾರ ಮೇರುವು ಮಲಯವತ್ ಮತ್ತು ಗಂಧಮಾದನ ಪರ್ವತಗಳ ನಡುವೆ ಹಿಮವತ್ ಶ್ರೇಣಿಯ ನಡುವೆ ಇದೆ. ಶಿವನು ಶೈವತ್ರ ಎಂದು ಕರೆಯಲ್ಪಡುವ ಪರ್ವತಗಳ ತುದಿಯಲ್ಲಿ ನೆಲೆಸಿದ್ದಾನೆ ಎಂದು ಕೆಲವು ಗ್ರಂಥಗಳು ಸೂಚಿಸುತ್ತವೆ. ಮಹಾಭಾರತದಲ್ಲಿಯೇ ಉಲ್ಲೇಖಿಸಿದಂತೆ ಸೂರ್ಯನ ಕಿರಣಗಳು ಪರ್ವತದ ಮೇಲೆ ಬಿದ್ದಾಗ ಚಿನ್ನದ ಬಣ್ಣಕ್ಕೆ ತಿರುಗುತ್ತವೆ. ಆ ಪರಿಸರದ ಸುತ್ತಮುತ್ತಲಿನ ಸುಂದರವಾದ ಕಾಡುಗಳು, ಸರೋವರಗಳು, ಹಣ್ಣಿನ ಮರಗಳಿಂದ ಅಲಂಕರಿಸಲ್ಪಟ್ಟ ನದಿಗಳು, ಅಮೂಲ್ಯವಾದ ಕಲ್ಲುಗಳು ಮತ್ತು ಜೀವ ಉಳಿಸುವ ಗಿಡಮೂಲಿಕೆಗಳು ಹೊಂದಿದೆ ಎಂದು ಹೇಳಲಾಗುತ್ತೆ. ಹಾಗಾಗಿ ಮೇರುವನ್ನ ಸ್ವರ್ಗ ತಲುಪುವ ಸಾಧನವೆಂದೇ ವಿವರಿಸುತ್ತೆ. ಇಲ್ಲಿಗೆ ಪಾಪ ಮುಕ್ತನಾದ ಜೀವಿ ಮಾತ್ರ ಇಲ್ಲಿ ಸಂಚರಿಸಬಹುದಾಗಿದೆ. ಹಾಗೆ ಇದರ ಉದ್ದಗಲಕ್ಕೂ ಸಂಚರಿಸಿ ಅಳೆಯಲು ಸಾಧ್ಯವಾಗುತ್ತೆ. ಇಲ್ಲಿಗೆ ಮಾನವನಾದವನು ಸಶರೀರವಾಗಿ ಸಂಚರಿಸಬಹುದಷ್ಟೇ. ಅಂದ್ರೆ ಆತ್ಮ ಸಾಕ್ಷಾತ್ಕಾರವಾದ ಮಹಾಪುರುಷನಿಗೆ ಮಾತ್ರ ಕಾಣಿಸುವ ಅತಿಮಾನುಷ ಸ್ಥಳ.
ಮೇರು ಪರ್ವತದ ಚಿನ್ನದ ದ್ವಾರದ ಬಳಿ ಕುಬೇರನ ನಿವಾಸವಿದೆ ಎಂದು ಹೇಳಲಾಗುತ್ತೆ. ಅದುವೇ ಅಲಕಾಪುರಿ ಎಂಬ ನಗರವಿದ್ದು ಅಲ್ಲಿನ ಸರೋವರವನ್ನ ಚಿನ್ನದ ಕಮಲಗಳಿಂದ ಅಲಂಕರಿಸಿದ್ದಾರೆ. ಅಲ್ಲಿಂದಲೇ ಮಂದಾಕಿನಿ ನದಿ ಉಗಮಿಸಿ ಹರಿಯುತ್ತಾಳೆ. ಹಿಂದೂ ಮಹಾಕಾವ್ಯ ರಾಮಾಯಣವು ಕೈಲಾಸ ಮತ್ತು ಮೇರು ಪರ್ವತದಲ್ಲಿರುವ ಮಾನಸ ಸರೋವರವನ್ನ ಪ್ರಪಂಚದಲ್ಲೆಲ್ಲೂ ಇಲ್ಲದ ಪವಿತ್ರ ಸ್ಥಳಗಳೆಂದು ವಿವರಿಸುತ್ತೆ. ಕಮಲವನ್ನ ಸಂಕೇತಿಸುವ 6 ಪರ್ವತ ಶ್ರೇಣಿಗಳ ಹೃದಯ ಭಾಗದಲ್ಲಿರುವ ಮೇರು ಪರ್ವತ ಪ್ರಪಂಚದ ಸ್ತಂಭವಾಗಿದೆ ಎಂದು ವಿಷ್ಣು ಪುರಾಣ ಹೇಳುತ್ತೆ. ಈ ಭಾಗದಲ್ಲಿಯೇ ಶಿವನು ಕಮಲದ ಭಂಗಿಯಲ್ಲಿ ಕುಳಿತು ಪರ್ವತದ ಮಿತಿಯೊಳಗೆ ಆಳವಾದ ಧ್ಯಾನದಲ್ಲಿ ತೊಡಗಿದ್ದಾನೆಂದು ನಂಬಲಾಗಿದೆ. ಈ ಪರ್ವತವು 4 ಸರೋವರಗಳಿಗೆ ನೆಲೆಯಾಗಿದೆ. ಅದರ ನೀರನ್ನ ದೇವತೆಗಳು ಮಾತ್ರ ಬಳಸ್ತಾರೆ. ಇಲ್ಲಿಯೇ 4 ನದಿಗಳು ಗಂಗಾ ನದಿಯ ಉಪನದಿಗಳಾಗಿ ಹುಟ್ಟಿ ಭೂಮಿಗೆ ಹರಿತಾವೆ. ವಾಯು ಪುರಾಣವು ಕೂಡ ಈ ಸರೋವರದ ಸಮೀಪವಿರುವ ಪರ್ವತವನ್ನು ವಿವರಿಸುತ್ತೆ. ಭಾಗವತ ಪುರಾಣವು ಕೈಲಾಸವನ್ನ ಮೇರು ಪರ್ವತದ ದಕ್ಷಿಣದಲ್ಲಿದೆ ಎಂದು ವಿವರಿಸಿದರೆ, ಸ್ಕಂದ ಪುರಾಣವು ಈ ಪರ್ವತವು ಅತ್ಯುನ್ನತ ಶಿಖರಗಳ ನಡುವೆ ಇದೆ ಎಂದು ಉಲ್ಲೇಖಿಸುತ್ತೆ. ನಿರಂತರವಾಗಿ ಹಿಮದಿಂದ ಆವೃತವಾಗಿ ಪ್ರಾಚೀನ ಕಾಲದಲ್ಲಿ ರಾಜ ಪದ್ಮಜ ಬ್ರಹ್ಮನ ನಿವಾಸವಾಗಿತ್ತು ಎಂದು ಸ್ಪಷ್ಟಪಡಿಸುತ್ತವೆ. ತ್ಯಾಗರಾಜರ ಮಾಯಾ ಮಾಳವ ಗೌಳ ರಾಗದ ಕೃತಿ ಮೇರು ಸಮಾನ ಎಂಬುದರಲ್ಲಿ ಶ್ರೀರಾಮನ ಪರಾಕ್ರಮವನ್ನ, ಅವನ ಧೀರ ನಿಲುವನ್ನ ಮೇರು ಪರ್ವತಕ್ಕೆ ಹೋಲಿಸ್ತಾರೆ. ಅದೇ ರೀತಿ ಶ್ಯಾಮಶಾಸ್ತ್ರಿಯವರು ಲಲಿತಾ ರಾಗವನ್ನ ಬ್ರೋವು ಲಲಿತಾ ಎಂಬ ರಾಗದಲ್ಲಿ ಜಗನ್ಮಾತೆ ಪಾರ್ವತಿಯನ್ನ ಸುಮೇರು ಮಧ್ಯ ನಿಲಯೇ ಎಂದು ವಿವರಿಸ್ತಾರೆ. ಅಂದ್ರೆ ಮೇರುವಿನ ನಡುವಿನಲ್ಲಿ ನೆಲೆ ನಿಂತವಳೆ ಎಂದು ಕರೀತಾರೆ. ಪಾರ್ವತಿ ಪರ್ವತರಾಜ ಹಿಮಾವಂತನ ಮಗಳಾದ್ದರಿಂದ ಇದೇ ಕಾರಣಕ್ಕೆ ಮೇರು ಪರ್ವತ ಹಿಮಾಲಯ ಪರ್ವತಗಳಲ್ಲಿ ಎಲ್ಲೋ ಇದೆ ಎಂಬ ನಂಬಿಕೆ ಇದೆ. ಇನ್ನು ವಿಕಿಪೀಡಿಯಾ ನೋಡೋದಾದ್ರೆ ಮೇರು ಪರ್ವತವನ್ನ ಟಾಂಜಾನಿಯಾದಿಂದ ಟಿಬೆಟ್ ವರೆಗೆ, ಹಿಮಾಲಯದಿಂದ ಮಧ್ಯ ಏಷ್ಯಾವರೆಗೆ ಎಲ್ಲೆಲ್ಲೋ ಗುರುತಿಸುತ್ತೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಮೇರು ಪರ್ವತವು ಗುಂಡಾದ ಬಂಗಾರದ ಬೆಟ್ಟ ಎಂದು ಹೇಳಲಾಗಿದೆ. ಇದನ್ನ ಒಂದು ಕಾವ್ಯಮಯವಾದ ವಿವರವೆಂದು ನೋಡಬಹುದೇ ಹೊರತು ಈ ಮೇರು ಪರ್ವತ ಎಲ್ಲಿದೆ ಎಂದು ತಿಳಿಯುವುದಂತೂ ಸಾಧ್ಯವಿಲ್ಲ. ಭಾಗವತದ 5ನೇ ಸ್ಕಂದದಲ್ಲೂ ಹಲವಾರು ಕಡೆ ಮೇರು ಪರ್ವತವು ಭರತ ವರ್ಷದ ಉತ್ತರ ಭಾಗದಲ್ಲಿದೆ ಎಂದು, ಸಮುದ್ರದಿಂದ ಸುತ್ತುವರಿದ ಚಿನ್ನದ ಬೆಟ್ಟವೆಂದು ಕರೆಯಲಾಗಿದೆ. ಭಾರತ ದೇಶಕ್ಕೆ ಉತ್ತರದಲ್ಲಿದೆ ಅನ್ನುವುದು ಬಿಟ್ಟರೆ ಹೆಚ್ಚಿನ ವಿವರ ತಿಳಿಯುವುದಿಲ್ಲ. ವ್ಯಾಸರು, ಕಾಳಿದಾಸರಂತಹ ಕವಿಗಳಷ್ಟೇ ಅಲ್ಲದೆ ಆರ್ಯಭಟ ಮತ್ತು ವರಹಾಮಿಹಿರರಂತಹವರು ತಮ್ಮ ಕಾವ್ಯಗಳಲ್ಲಿ ಸುಮೇರುವಿನ ಗುಣಗಾನ ಮಾಡಿದ್ದಾರೆ. 5ನೇ ಶತಮಾನದಲ್ಲಿ ಆರ್ಯಭಟ ಬರೆದಿರುವ ಆರ್ಯಭಟೀಯಂನ ಗೋಲಪಾದದ ಕೆಲವು ಪದ್ಯಗಳಲ್ಲಿ ಈ ರೀತಿ ವಿವರಿಸಿದ್ದಾರೆ. ಮೇರುಯೋರ್ಜನ ಮಾತ್ರ ಪ್ರಭಾಕರೋ ಹಿಮವತ ಪರಿಕ್ಷಿಪ್ತ ನಂದನ ವನಸ್ಯ ಮಧ್ಯೆ ರತ್ನಮಯ ಸರ್ವ ತೋವೃತಃ ಎಂದು ವರ್ಣಿಸುತ್ತಾರೆ. ಅಂದರೆ ಅಮೂಲ್ಯ ರತ್ನಗಳಿಂದ ತುಂಬಿರುವ ಹೊಳೆಯುವ ಈ ಮೇರುವು ಒಂದು ಯೋಜನಾ ಗಾತ್ರವುಳ್ಳದ್ದಾಗಿ ಹಿಮಾಲಯದ ನಡುವಿನ ನಂದನ ವನದಲ್ಲಿದೆ ಎಂದು ಉಲ್ಲೇಖಿಸುತ್ತಾರೆ. ಈ ರೀತಿಯ ವರ್ಣನೆಯಿಂದ ಮೇರುವು ಎಲ್ಲಿದೆ ಎಂದು ಹುಡುಕುವುದು ಅಸಾಧ್ಯ. ಹೀಗೆ ಮತ್ತೊಂದು ಕೃತಿಯಲ್ಲಿ ಸ್ವಮೇರು ಸ್ವಲ್ಪ ಮಧ್ಯೆ ವಡವಾಮುಖಶ್ಚ ಜಲ ಮಧ್ಯೆ ಅಮರಾಮರ ಮಾನ್ಯಂತೆ ಪರಸ್ಪರ ಮಧ್ಯಸ್ಥಿತ ಅನ್ಯತಂ ಎಂದು ವಿವರಿಸುತ್ತಾರೆ. ಅಂದರೆ ಭೂಮಿಯ ನಡುವಿನ ಮೇರುವಿನಲ್ಲಿ ದೇವತೆಗಳು ವಾಸಿಸುವರು, ನೀರಿನ ನಡುವೆ ಇರುವ ವಡವಾಮುಖದಲ್ಲಿ ಅಸುರರು ವಾಸಿಸುವರು, ದೇವತೆಗಳು ಅಸುರರನ್ನ ತಮ್ಮ ಕೆಳಗೆ ಇರುವರೆಂದು, ಅಸುರರು ದೇವತೆಗಳನ್ನ ತಮ್ಮ ಕೆಳಗೆ ಇರುವರೆಂದು ಭಾವಿಸ್ತಾರೆ ಎನ್ನುತ್ತೆ. ಇಲ್ಲಿ ಕೂಡ ಮೇರು ವಡವಾಮುಖಗಳು ಅಂದ್ರೆ ಭೂಗೋಳದ 2 ವಿರುದ್ಧ ಭಾಗಗಳಲ್ಲಿದೆ ಎಂಬ ಸೂಚನೆ ಬಿಟ್ಟರೆ ಹೆಚ್ಚಿನ ಮಾಹಿತಿ ಲಭ್ಯವಾಗುವುದಿಲ್ಲ. ಹೀಗೆ ಮೇರು ಪರ್ವತದ ಮೇಲಿರುವ ದೇವತೆಗಳು ನಕ್ಷತ್ರ ಗೋಳದ ಅರ್ಧ ಭಾಗವನ್ನ ಪ್ರದಕ್ಷಿಣೆಯಾಗಿ ಸುತ್ತುವಂತೆ ನೋಡಿದ್ರೆ, ವಡವಾಮುಖದಲ್ಲಿರುವ ಪಿತೃ ದೇವತೆಗಳು ಉಳಿದರ್ಧ ನಕ್ಷತ್ರಗೋಳವನ್ನ ಅಪ್ರದಕ್ಷಿಣವಾಗಿ ಸುತ್ತುತ್ತಿರುವಂತೆ ವಿವರಿಸಲಾಗಿದೆ. ಇನ್ನು ವರಹ ಮಿಹಿರನು ಮೇರುವಿನ ಮೇಲ್ಭಾಗದಲ್ಲಿ 6 ತಿಂಗಳ ಹಗಲಿದ್ದು ಅದೇ ಸಮಯದಲ್ಲಿ ಮೇರುವಿನ ಕೆಳಗೆ 6 ತಿಂಗಳ ರಾತ್ರಿ ಇದೆ ಎಂದು ಹೇಳ್ತಾನೆ. ಅಷ್ಟೇ ಅಲ್ಲದೆ ಮೇರುವಿನ ಕಡೆಗೆ ಹೋಗುತ್ತಿದ್ದ ಹಾಗೆ ಆಕಾಶದಲ್ಲಿ ಧ್ರುವ ನಕ್ಷತ್ರವು ಮೇಲೆ ಮೇಲೆ ಹೋಗುತ್ತದೆ ಎಂಬ ವಿಷಯವನ್ನು ಹೇಳ್ತಾನೆ. ಕರ್ನಾಟಕ ಹಾಗೂ ಕ್ಯಾಲಿಫೋರ್ನಿಯಾ 2 ಕಡೆಗಳ ಆಕಾಶದಲ್ಲಿ ಧ್ರುವ ನಕ್ಷತ್ರ, ಸಪ್ತರ್ಷಿ ಮಂಡಲ ಮೊದಲಾದವನ್ನ ನೋಡಿದವರಿಗೆ ಈ ವಿಷಯ ಸ್ಪಷ್ಟವಾಗುತ್ತೆ. ಆ ವಿವರವನ್ನ ವಿಡಿಯೋ ಮಾಡಲಾಗಿದ್ದು ದೇವತೆಗಳ ಸಂಚಾರ ಎಂಬ ವಿಡಿಯೋ ಲಿಂಕ್ ಟ್ಯಾಗ್ ಆಗಿದೆ. ಅದನ್ನ ವೀಕ್ಷಿಸಿ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಇಂದಿಗೂ ಮೇರು ಪರ್ವತವೆಂದರೆ ಅದೊಂದು ನಿಗೂಢವಾದ ತಾಣ, ಅದೊಂದು ದೈವಿಕ ನೆಲೆಯಾಗಿಯೇ ಭೂಮಂಡಲದಲ್ಲಿ ಗೌಪ್ಯವಾಗಿದೆ ಎಂಬ ವಾದ ದಿಟ್ಟವೇ ಆಗಿದ್ರೂ ಕೂಡ ನೋಡುವ ಸೌಭಾಗ್ಯ ಬೆರಳೆಣಿಕೆಯಷ್ಟು ಮಂದಿಗೆ ಮಾತ್ರ. ಅವರು ನಿಖರವಾಗಿ ಹೇಳಿದ್ರು, ನಾವು ನೋಡಬೇಕೆಂದರೆ ಇಡೀ ಬದುಕನ್ನೇ ಸವೆಸಬೇಕು, ಈ ಜನ್ಮವನ್ನೇ ಮುಡಿಪಾಗಿಡಬೇಕು. ಅದು ಸಾಧ್ಯನಾ ಅನ್ನೋದು ನಮಗೆ ಬಿಟ್ಟ ವಿಚಾರ. ಇವಿಷ್ಟು ಮೇರು ಪರ್ವತದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.